ನನ್ನ ಕಳೆದ ಚುನಾವಣೆ ಸಂದರ್ಭದಲ್ಲಿ ಬೇರೆ ಏನು ಮಾತಾಡೋರು ಯಾವ್ದು ಕೂಡ ಸಿಕ್ಲಿಲ್ಲ. ಒಂದೇ ಭಾಷಣ, ಅಗ್ನಿಶಾಮಕದಲ್ಲ ಇಲ್ಲ, ಅಗ್ನಿಶಾಮಕದಲ್ಲ ಇಲ್ಲ, ಇನ್ನು ಇದಕ್ಕೊಂದು ಯಾಕೆ ಬೇಸರ ಅಂತ ಹೇಳಿ ಫಸ್ಟ್ಗೆ ಬಹುಶಃ ಹೋಗಿ ನಾನು ಗೃಹ ಸಚಿವರ ಭೇಟಿಯಾಗಿ ಇದನ್ನು ಇವತ್ತು ಸ್ಯಾಂಕ್ಷನ್ ಮಾಡಿದ್ದೇನೆ. ಈ ಒಂದು ಉಳ್ಳಾಲ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಉಳ್ಳಾಲ ತಾಲೂಕಾಗಿ ನಾವು ಇವತ್ತು ಘೋಷಣೆ ಮಾಡಿದ ನಂತರ ಹಂತ ಹಂತವಾಗಿ ಎಲ್ಲಾ ವಿವಿಧ ಇಲಾಖೆಯ ಆ ಕಚೇರಿಗಳು ಮತ್ತು ಇವತ್ತು ಸವಲತ್ತುಗಳಿತ್ತು ಬರಲಿಕ್ಕೆ ಇವತ್ತು ಪ್ರಾರಂಭ ಇವತ್ತು ಆಗಿದೆ. ಅದಲ್ಲದೆ ಈ ಕ್ಷೇತ್ರದ ಉದ್ದಗಲಕ್ಕೂ ಭವಿಷ್ಯ 30 ವರ್ಷಕ್ಕೆ ಬೇಕಾಗುವಂತಹ ಎಲ್ಲಾ ಯೋಜನೆಗಳು, ಅದು ಕುಡಿಯುವ ನೀರಿಗೆ ಸುಮಾರು 500 ಕೋಟಿ ರೂಪಾಯಿಗೆ ಹೆಚ್ಚಿನ ಯೋಜನೆಗಳು, ಕರೆಂಟ್ಗೆ ಬೇಕಾಗಿ ಇವತ್ತು ಕೊನಾಜೆ ಮತ್ತು ತೊಕ್ಕೋಟು ಅಬ್ಸ್ಟೇಷನ್ 120 KV ಆಗಿ ಪರಿವರ್ತನೆ ಮಾಡುವಂತದ್ದು, ಕೋಟೆಕಾರ್ನಲ್ಲಿ ಬಹುಶಃ ಇವತ್ತು ನಮಗೆ ಬೇಕಾದ ಸಬ್ಸ್ಟೇಷನ್ ಡಿವಿಷನ್ ಆಫೀಸ್ ಅನ್ನು ಮಾಡುವಂತದ್ದು. ಅಷ್ಟು ಮಾತ್ರ ಅಲ್ಲ, ನಮಗೆ ಮಂಗಳೂರು ಮತ್ತು ಬಹುಶಃ ಇವತ್ತು ಕೊನಾದಿಂದ ಹೆಚ್ಚು ಕಮ್ಮಿ ಆದ್ರೆ ಮಂಗಳೂರಿನ ಎಕ್ಕೂರಿನ ನೇರವಾಗಿ ಅಂಡರ್ಗ್ರೌಂಡ್ ಕೇಬಲ್ ಹಾಕಿ ಈ ಕ್ಷೇತ್ರ ವ್ಯಾಪ್ತಿಯ ಎಲ್ಲಾ ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ ಅತಿ ಜನಸೇವೆ ಮಾಡ್ತಾರ. ಮುಂದಿನ 30 ವರ್ಷ ಆದರೂ ಕೂಡ ಯಾವುದೇ ಪವರ್ನ ಕರೆಂಟಿನ ಕೊರತೆ ಆಗ ರೀತಿಯಲ್ಲಿ ಏನ್ ಬೇಕಾ ಆ ಎಲ್ಲಾ ವ್ಯವಸ್ಥೆಗೆ ಈಗ ಕೂಡ ತಯಾರಾಗಿದ್ದುಕೊಂಡು ಮುಂದೆ ಅದಕ್ಕೆ ಕೆಲಸ ಕೂಡ ಎಲ್ಲ ಇವತ್ತು ಪ್ರಾರಂಭ ಆಗ್ತದೆ. ರಸ್ತೆಗಳು ನಿಮಗೆ ಹೇಳಿದಾಗೆ ಪ್ರಮುಖವಾದ ಎಲ್ಲಾ ರಸ್ತೆಗಳು ಇವತ್ತು ಕೆಲಸ ಮಾಡಿ ಆಗಿದೆ. ಮತ್ತೆ ಕೂಡ ನಾವು 1 ಕೋಟಿ ಎಲ್ಲ ಗ್ರಾಮಕ್ಕೆ ವಿಶೇಷ ಅನುದಾನ ಕೊಟ್ಟು ನೀವು ಹೇಳಿದ ಕೆಲಸ ಎಲ್ಲ ಕೂಡ ನಾವು ಪಟ್ಟಿ ಮಾಡಿ ಕೊಟ್ಟಿದ್ದೇವೆ. ನೀವು ಬೇಕಾದ್ರೆ ಅಭಿವೃದ್ಧಿ ಅಂತ ಹೇಳಿದ್ರೆ ಡೈಲಿ ಬೆಳಿಗ್ಗೆ ಚಾ ಕುಡಿದಾಗೆ ಡಿಮಾಂಡ್ ಕಡಿಮೆ ಆಗುದಿಲ್ಲ, ಒಂದಾದ ನಂತರ ಒಂದು ಇದ್ದೇ ಇರ್ತದೆ. ಇನ್ನು ಹೆಚ್ಚಿನ ಡಿಮಾಂಡ್ ಇದ್ರೂ ಕೂಡ ಯಾವ ಪ್ರದೇಶದಲ್ಲಿ ಅಗತ್ಯತೆ ಇದೆಯಾ ಅದಕ್ಕೆ ಇನ್ನೂ ಹೆಚ್ಚಿನ ಅನುದಾನ ಖಂಡಿತವಾಗಿ ನಾವು ತರ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಗ್ನಿಶಾಮಕ ನಮ್ಗೆಲ್ಲ ಬಹು ಪ್ರಮುಖವಾದ ಚರ್ಚೆ ಇವತ್ತಾಗಿದೆ. ಯಾಕೆಂತ ಹೇಳಿದ್ರೆ ನನ್ನ ಕಳೆದ ಚುನಾವಣೆ ಸಂದರ್ಭದಲ್ಲಿ ಬೇರೆ ಏನು ಮಾತಾಡೋರು ಯಾವ್ದು ಕೂಡ ಸಿಕ್ಲಿಲ್ಲ. ಒಂದೇ ಭಾಷಣ, ಅಗ್ನಿಶಾಮಕದಲ್ಲ ಇಲ್ಲ, ಅಗ್ನಿಶಾಮಕದಲ್ಲ ಇಲ್ಲ, ಇನ್ನು ಇದಕ್ಕೊಂದು ಯಾಕೆ ಬೇಸರ ಅಂತ ಹೇಳಿ ಫಸ್ಟ್ಗೆ ಬಹುಶಃ ಹೋಗಿ ನಾನು ಗೃಹ ಸಚಿವರ ಭೇಟಿಯಾಗಿ ಇದನ್ನು ಇವತ್ತು ಸ್ಯಾಂಕ್ಷನ್ ಮಾಡಿದ್ದೇನೆ. ಆದ ಕಾರಣ ಈ ಊರವರಿಗೆ ಎಲ್ಲಾ ರೀತಿಯಿಂದಲೂ ಕೂಡ ಅವತ್ತು ಬೇಕಂತ ಹೇಳಿದವರು, ಇಲ್ಲಂತ ಟೀಕೆ ಮಾಡಿದವರು ಅಥವಾ ಅದರ ಅತ್ಯಂತ ಕಾಳಜಿ ವಹಿಸಿದವರು ನನ್ನ ಸನ್ಮಿತ್ರರಿಗೆ ಮತ್ತು ಹಿತಮಿತ್ರರಿಗೆ ಎಲ್ಲರಿಗೂ ಕೂಡ ನಾನು ಹೇಳಿದಿಷ್ಟೇ, ಉಳ್ಳಾಲ ತಾಲೂಕಿನ ಅಗ್ನಿಶಾಮಕ ದಳ ಕಚೇರಿ ಅದು ಬರೇ ಒಂದು ಅಗ್ನಿಶಾಮಕ ದಳ ಕಚೇರಿ ಅಲ್ಲ, ಇಡೀ ರಾಜ್ಯದಲ್ಲೇ ಮಾದರಿಯಾದಂತಹ ಅಗ್ನಿಶಾಮಕ ಕಚೇರಿ ನಾವಿಲ್ಲಿ ನಿರ್ಮಾಣ ನಾವು ಮಾಡ್ತೇವೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಈ ಊರಿನ ಅಭಿವೃದ್ಧಿ ತನ್ನಿಂತಾನೆ ಆಟೋಮ್ಯಾಟಿಕ್ ಆಗಿ ಹೋಗ್ತದೆ. ಯಾಕೆ ನಾವು ಈ ಒಂದು ಪ್ರದೇಶದ ಆಯ್ತು ಅಂತ ಹೇಳಿದ್ದೇವೆ, ನಮ್ಗೆ ಬಹುಶಃ ಮಂಗಳೂರಿನ ನಾವು ಹಳ್ಳಿವಲ್ಲ ಪೇಟೆಯಲ್ಲ, ಮಂಗಳೂರು ತಾಲೂಕಿಗೆ ಬಲ್ ಹತ್ತಿರದಲ್ಲಿದ್ದೇವೆ. ನಮ್ಗೆ ಉಳ್ಳಾಲ, ಕಲ್ಲಾಪ, ಉಳ್ಳಾಲ, ಕೋಟೆಕಾರ್, ಚಂಬುಕಟ್ಟೆ, ಕುತ್ತಾರ್, ದೇಲಕಟ್ಟೆ ತನಕ ಕೂಡ ನಮ್ಗೆ ಏನಾದ್ರು ಅವಘಡ ಆಗ್ಬಾರ್ದು. ಆದ್ರೆ ನಮ್ಗೆ ಮಂಗಳೂರು ನೇರವಾಗಿ ಅದು ಹತ್ತಿರ ಆಗ್ತದೆ. ಈಗ ನಮ್ಮ ಉಡುಪು ಸಚಿವದಿಂದ ಇವತ್ತು ಬರೋ ಇದು ಸೆಂಟರ್ ಆಗ್ತದೆ. ನಮ್ಗೆ ಎರಡೂ ಪ್ರದೇಶ ಕೂಡ ಇವತ್ತು ನಮ್ಗೆ ಸಮರ್ಪಕವಾಗಿ ಇದನ್ನು ಉಪಯೋಗ ಮಾಡುವ ಆದ ಕಾರಣ ಇದು ನಾವು ಸೆಂಟರ್ ಪಾಯಿಂಟ್ ಅಲ್ಲಿ ನಾವು ಇವತ್ತು ಇದನ್ನು ಈ ಒಂದು ಸ್ಥಳ ಗುರುತಿಸಿಕೊಂಡು ಇದಕ್ಕೆ ನಾವಿಲ್ಲಿ ಚಾಲನೆ ನಾವು ಇವತ್ತು ಮಾಡುವಂತದ್ದು. ಅದಕ್ಕಾಗಿ ಇದಕ್ಕೆ ನಾವು ಕಟ್ಟಡಕ್ಕೆ ಅದೇ ಮ್ಯಾನ್ ಪವರ್ ಮತ್ತು ನಮ್ಮ ವೆಹಿಕಲ್ ಎಲ್ಲದೂ ಕೂಡ ಇವತ್ತು ಅನುದಾನ ಬಿಡುಗಡೆ ಮಾಡಿ ಆದಷ್ಟು ಬೇಗ ಇದನ್ನು ಪೂರ್ತಿಗೊಳಿಸಿಕೊಂಡು ನಾವು ಇವತ್ತು ಜನರಿಗೆ ಇದನ್ನು ಅರ್ಪಣೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ತಯಾರಾಗುವ. ನಾನು ಬಹುಶಃ ನಿನ್ನೆಲ್ಲ ಮೊನ್ನೆ ರಾತ್ರಿ ತಾನೇ ಸನ್ಮಾನ್ಯ ಗೃಹ ಸಚಿವರು ಮಾತಾಡಿ ಈ ರೀತಿ ಅಂತ ಹೇಳಿಕೊಂಡಾಗ ಬೇರೆ ಮೀಟಿಂಗ್ ಇದ್ರೂ ಕೂಡ ಬಹುಶಃ ಇವರ ಮೇಲೆ ವಿಶೇಷದ ಪ್ರೀತಿ ವಿಶ್ವಾಸ ಇಟ್ಟುಕೊಂಡು ಅವರ ಇಲಾಖೆ ಮೇಲೆ ವಿಶ್ವಾಸ ಇಟ್ಟುಕೊಂಡು ಖಂಡಿತ ನಾವು ಒಂದು 5 ನಿಮಿಷಕ್ಕೆ ಬಂದು ಹೋಗ್ತೇನೆ ಅಂತ ಕೂಡ ಹೇಳಿದ್ದಾರೆ. ನಾವು ಸ್ವಲ್ಪ ಜಾಸ್ತಿ ನಿಲ್ಲಿಸಿದ್ದೇವೆ. ಆದ ಕಾರಣ ಆದಷ್ಟು ಬೇಗ ನಾನು ದೀರ್ಘವಾಗಿ ಮಾತಾಡೋಣ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು ಬಹುಶಃ ರಸ್ತೆ, ನೀರು, ಅಗ್ನಿಶಾಮಕ ಸದನ ಎಲ್ಲ ಕೂಡ ಆಗ್ತಾ ಇವತ್ತು ಬಂದಿದೆ. ಎಲ್ಲಾ ಹೈಸ್ಕೂಲ್ ಬಿಲ್ಡಿಂಗ್ ಕೂಡ ಸುಚಿತವಾಗಿದೆ. ನನ್ನ ಮುಂದಿನ ದೊಡ್ಡ ಮಟ್ಟದ ಕನಸು ಯಾವುದಂತ ಹೇಳಿದ್ರೆ ಉಳ್ಳಾಲ ಮತ್ತು ಕೊಣಾಜೆ ಪೊಲೀಸ್ ಠಾಣೆಯನ್ನು ಒಂದು ಮಾದರಿಯಾದ ಮಾಡೆಲ್ ಪೊಲೀಸ್ ಠಾಣೆಯಾಗಿ ನಾವು ಪರಿವರ್ತನೆ ಮಾಡಲಿಕ್ಕೆ CSR ಎಲ್ಲವೂ ಕೂಡ ನಾವು ಆರ್ಕಿಟೆಕ್ಟ್ ಮುಖಾಂತರ ತಯಾರು ಮಾಡ್ತೇವೆ. ನಾವು CSR ಮುಖಾಂತರ ಏನೆಲ್ಲ ಸಹಕಾರ ಬೇಕು ಅದನ್ನು ನಾವು ಖಂಡಿತವಾಗಿ ಮಾಡಿಸ್ತೇವೆ. ಅದರ ಜೊತೆಯಲ್ಲಿ ನಾವು ಗೃಹ ಸಚಿವರ ಸಹಕಾರ ಕೂಡ ಪಡೆದುಕೊಂಡು ಬಹುಶಃ ಅದನ್ನು ಒಂದು ಮಾದರಿಯಾಗಿ ಎಲ್ಲರಿಗೂ ಕೂಡ ಒಂದು ದಿಕ್ಸೂಚಿ ಕೊಡುವಂತಹ ಒಂದು ಪೊಲೀಸ್ ಠಾಣೆಯನ್ನು ಬಹುಶಃ ನಾವು ಇಲ್ಲಿ, ಯಾಕಂತ ಹೇಳಿದ್ರೆ ಜನಪರ ಕೆಲಸ ಮಾಡುವಂತಹ ಯಾರು ನಮ್ಮ ಪೊಲೀಸ್ ಇಲಾಖೆ ಇದ್ದಾರ ಅವ್ರ ಮೇಲೆ ವಿಶೇಷ ಗೌರವ ಇದೆ. ಯಾಕಂದ್ರೆ ಕೆಲವು ಹೆಚ್ಚು ಕಮ್ಮಿ ಇರ್ಬೋದು, ಅದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕು. ಇವತ್ತು ನೀವೆಲ್ಲರೂ ಕೂಡ ರಾತ್ರಿ ಹೊತ್ತು ನಿಮ್ಮ ಕೆಲಸ ಮುಗಿಸಿ ಊಟ ಮಾಡಿ ನಿಮ್ಮ ಮನೆಯ ಸ್ವಿಚ್ ಅನ್ನು ಆಫ್ ಮಾಡಿ ನೀವು ನೆಮ್ಮದಿಯಿಂದ ಬದುಕೋದಿದ್ರೆ ಈ 13% ಪೊಲೀಸರ ನಂಬಿ ನೀವು ಹೋಗಿ ಮಲಗ್ತಾ ಇದ್ರ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತಾ ಇದ್ದೀನಿ. ಈ ಪೊಲೀಸ್ ಇಲಾಖೆ ಇಲ್ಲದಿದ್ರೆ ಏನಾಗ್ತದೆ ನಿಮ್ಮ ಪರಿಸ್ಥಿತಿ? ಆದಾಗ ಅವರ ಮೇಲೆ ವಿಶ್ವಾಸ ಇಟ್ಟು ನೀವೆಲ್ಲ ಆರಾಮದಲ್ಲಿ ಹೋಗಿ ಮಲಗ್ತಿದ್ದೀರಿ. ಅವರು ರಾತ್ರಿ ಹಗಲು ಹೋಗಿ ಇವತ್ತು ಕೆಲಸ ಇವತ್ತು ಮಾಡ್ತಾ ಇದ್ದಾರೆ.
ಕೆಲವೊಂದು ಸಮಸ್ಯೆ ಆದಾಗ ಜನರು ಆ ರೀತಿ ಪೊಲೀಸ್ ವಿಷಯ ಮಾತಾಡ್ತಾರೆ, ಮತ್ತೆ ಅವನು ಮುಂದೆ ಒಂದು ಪೊಲೀಸ್ ಬೇಕು, ಅದಿಲ್ಲ ಅದು ನನ್ನ ಮುಂದೆ ಇಲ್ಲ ಅಂತ ಅವನು ಗೇಟ್ ಮುಂದೆ ಆಗಬೇಕು. ಆ ಕಡೆ ಕೂಡ ಅಷ್ಟು ಅವ್ರಿಗೆ ಅಗತ್ಯತೆ ಇವತ್ತಿದೆ. ಆದ ಕಾರಣ ಈ ಒಂದು ವರ್ಗಕ್ಕೆ ಕೂಡ ನಮ್ಮೆಲ್ಲ ವಿಶೇಷದ ಗೌರವ. ಯಾರು ಕೆಲಸ ಮಾಡ್ತಾರೆ ಅವರಿಗೆ ನಾವು ಸಮರ್ಪಕವಾದ ಸಕಾರಾತ್ಮಕ ಚಿಂತೆಯಿಂದ ಪ್ರೋತ್ಸಾಹ ಕೊಟ್ಟು ಅವರು ಇನ್ನಷ್ಟು ಕೆಲಸ ಮಾಡಲಿಕ್ಕೆ ಎಲ್ಲ ಇಲಾಖೆ ಪ್ರೋತ್ಸಾಹ ಕೊಡೋ ಜವಾಬ್ದಾರಿ ಆ ನಮ್ಮ ಊರವರ ಪ್ರತಿಯೊಬ್ಬರ ಜವಾಬ್ದಾರಿ. ನಾವು ಇವರಿಗೆ ಯಾವುದೇ ಒಂದು ಯೋಜನೆ ತಂದರೂ ಕೂಡ ಅದು ಯೋಜನೆ ಬಂದ ತಕ್ಷಣ ಕೂಡ ಎಲ್ಲ ಕೂಡ ಸಮರ್ಪಕವಾಗಿ ಅನುಷ್ಠಾನ ಆಗ್ತದೆ. ಅದಕ್ಕೆ ಇಲಾಖೆಗಳು, ಜನಪ್ರತಿನಿಧಿ, ನಾನು ಮಾತ್ರ ಅಲ್ಲ, ತಳಮಟ್ಟದ ಗ್ರಾಮ ಪಂಚಾಯತ್ ಹಿಡಿದು ಎಲ್ಲಾ ಹಂತ ಜನಪ್ರತಿನಿಧಿಗಳು, ಅಧಿಕಾರಿ ವರ್ಗದವರು, ಸಂಘ ಸಂಸ್ಥೆಗಳು, ಈ 4 ಜನ ಸೇರಿದಾಗ ಮಾತ್ರ ಆ ಯೋಜನೆ ಅತ್ಯಂತ ಯಶಸ್ವಿ ಆಗ್ತದೆ. ಅದಕ್ಕಾಗಿ ಇಲ್ಲಿರುವಂತಹ ಅಗ್ನಿಶಾಮಕ ಕಚೇರಿ ಅದು ನಮ್ದಲ್ಲ, ಇದು ನಿಮ್ದು, ನಿಮ್ಮ ಊರವರು. ಇದಕ್ಕೆ ಏನೆಲ್ಲ ಯಾವ ರೀತಿಯಲ್ಲ ಸಹಕಾರ ಬೇಕಾಗ್ತವೆ ಎಲ್ಲಾ ರೀತಿಯ ಸಹಕಾರ ಕೊಡುವ ಕೆಲಸ ನಿಮ್ಮಿಂದ ಆಗಲಿ ಅಂತ ನಾನು ಕೂಡ ಹೇಳಿಕೊಂಡು ನಾನು ಇದು ಬಯಸಿಕೊಂಡು, ಬಹುಶಃ ನಮ್ಮ ಕ್ಷೇತ್ರ ಅತ್ಯಂತ ಶಾಂತಿಯ, ಸಹೋದರತೆಯ, ಸಾಮರಸ್ಯದ ಕ್ಷೇತ್ರ ಆಗಿದೆ. ಇಲ್ಲಿ ಎಲ್ಲಾ ಜಾತಿ, ಎಲ್ಲಾ ಮತ್ತೆ ಎಲ್ಲ ವರ್ಗದವರು ಒಂದೇ ತಾಯಿಯ ಮಕ್ಕಳ ರೀತಿಯಲ್ಲಿ ಯಾವುದೇ ಒಂದು ಭೇದ ಭಾವ, ಯಾವ ವೈಮನಸ್ಯ ಒಬ್ಬರಿಗೆ ಸಹಕರಿಸಿಕೊಂಡು ಬಹುಶಃ ಇವತ್ತು ಈ ರೀತಿ ಒಂದು ಮಾದರಿಯಾಗಿ ನಾವು ರಾಜ್ಯಕ್ಕೆ ಇವತ್ತು ಮಾದರಿಯಾಗಿದೆ. ಇನ್ನು ಮುಂದಕ್ಕೂ ಕೂಡ, ಯಾಕೆಂತ ಹೇಳಿದ್ರೆ ಸಾಮರಸ್ಯ ಅದು ನಮ್ಮ ಮೊದಲ ಇವತ್ತು ಆದ್ಯತೆ.